ವೆಲ್ಕಮ್ ಬ್ಯಾಕ್. ಗದಗ ಬೆಟಗೇರಿ ನಗರಸಭೆ ಮೇಲೆ ಲೋಕಾಯುಕ್ತ ದಿಢೀರ್ ದಾಳಿಯನ್ನ ಮಾಡಿದೆ. ಲಂಚದ ಬೇಡಿಕೆ ಕೆಲಸದ ವಿಳಂಬ ಆರೋಪದ ಹಿನ್ನೆಲೆ ದಾಳಿಯಾಗಿದೆ. ನಗರಸಭೆಯ 8 ವಿಭಾಗಗಳಲ್ಲಿ ದಾಖಲೆಗಳ ಪರಿಶೀಲನೆ ಮಾಡಲಾಗಿದೆ. ಜಿಲ್ಲಾ ನ್ಯಾಯಾಲಯದ ಆದೇಶದ ಮೇರೆಗೆ ಲೋಕಾಯುಕ್ತ ದಾಳಿ ಮಾಡಿದೆ. ಇಂಜಿನಿಯರಿಂಗ್ ವಿಭಾಗ ಸೇರಿ ಮಹತ್ವದ ದಾಖಲೆಗಳ ಪರಿಶೀಲನೆ ಮಾಡಲಾಗಿದೆ. ಸಾರ್ವಜನಿಕರ ದೂರಿನ ಮೇರೆಗೆ ದಾಳಿಯನ್ನ ನಡೆಸಿದ್ದಾರೆ ಲೋಕಾಯುಕ್ತದವರು. ಭ್ರಷ್ಟಾಚಾರದ ಆರೋಪದ ದಾಖಲೆಗಳನ್ನ ಜಾಲಾಡ್ತಾ ಇದ್ದಾರೆ ಲೋಕಾಯುಕ್ತ. ಸಾರ್ವಜನಿಕರು ದೂರನ್ನ ಕೊಟ್ಟಿರ್ತಾರೆ. ಆ ದೂರಿನ ಮೇರೆಗೆ ಎಲ್ಲಾ ಕಡೆ ದಾಳಿಯನ್ನ ನಡೆಸ್ತಾ ಇದ್ದಾರೆ. ಯಾವ ರೀತಿಯ ದೂರು? ಲಂಚದ ಬೇಡಿಕೆ. ಎಲ್ಲ ಕೆಲಸಕ್ಕೂ ಏನೇ ಆಗಬೇಕು ಅಂತ ಹೇಳಿದ್ರು ಲಂಚವನ್ನು ಕೊಡಬೇಕು, ಟೇಬಲ್ ಕೆಳಗೆ ಹಣ ಬರಬೇಕು, ಆಗ ಮಾತ್ರ ಕೆಲಸ ಆಗುತ್ತೆ. ಸಾರ್ವಜನಿಕರು ಕಂಡಿದ್ರು, ಹಾಗಾಗಿ ಆರೋಪವನ್ನು ಮಾಡ್ತಾ ಇದ್ರು. ಕೆಲಸದ ವಿಳಂಬ, ಬೇಗ ಕೆಲಸ ಆಗಲ್ಲ, ಎಲ್ಲದಕ್ಕೂ ಸಹ ಮೀನಾಮೇಷ ಎಣಿಸ್ತಾರೆ. ನಾಳೆ ಬಾ, ನಾಡಿದ್ದು ಬಾ ಅಂತ ಅಂತಾರೆ. ಹಾಗಾಗಿ ಯಾವುದೇ ಕೆಲಸಗಳು ಸರಿಯಾಗಿ ಆಗ್ತಾ ಇಲ್ಲ. ಇಂಥ ಟೈಮಿಗೆ ಯಾವ ಕೆಲಸಗಳು ನಡೀತಾ ಇಲ್ಲ, ಎಲ್ಲದಕ್ಕೂ ಲಂಚವನ್ನು ಕೊಡಬೇಕು. ಹೀಗಾಗಿ ಸಾರ್ವಜನಿಕರು ಒಂದಿಷ್ಟು ದೂರನ್ನು ಸಲ್ಲಿಸಿದರು. ನಗರಸಭೆಯ 8 ವಿಭಾಗಗಳಲ್ಲಿ ದಾಖಲೆಗಳ ಪರಿಶೀಲನೆ ಆಗಿದೆ. ಜಿಲ್ಲಾ ನ್ಯಾಯಾಲಯದ ಆದೇಶದ ಮೇರೆಗೆ ಲೋಕಾಯುಕ್ತ ದಾಳಿಯನ್ನು ಮಾಡಿದೆ. ಇಂಜಿನಿಯರಿಂಗ್ ವಿಭಾಗ ಸೇರಿ ಮಹತ್ವದ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗಿದೆ. ಸಾರ್ವಜನಿಕರ ದೂರಿನ ಮೇರೆಗೆ ದಾಳಿಯನ್ನು ನಡೆಸಿದ್ದಾರೆ. ಗದಗ ಬೆಟಗೇರಿ ನಗರಸಭೆಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಬೇಕು. ಈ ದಾಳಿಗಳು ಪದೇ ಆಗ್ತಾ ಇರಬೇಕು. ಅಂದಾಗ ಗದಗ ಬೆಟಗೇರಿ ನಗರಸಭೆ ಅಧಿಕಾರಿಗಳಿಗೆ ಎಲ್ಲೇ ಒಂದು ರೀತಿಯೊಳಗೆ ಪಾರದರ್ಶಕವಾಗಿ ಕೆಲಸ ಮಾಡಬೇಕನ್ನೋ ಒಂದು ಮನೋಭಾವನೆ ಬರ್ತಾ. ಇಲ್ಲಾಂದ್ರೆ ಇದು ಹೆಂಗಾಗ್ಬಿಟ್ಟೈತೆ ಅಂತಂದ್ರೆ ಗದಗ ಬೆಟಗೇರಿ ನಗರಸಭೆ ಅಂತಂದ್ರೆ ಒಂದು ಭ್ರಷ್ಟಾಚಾರದ ಕೊಂಪೆ ಆಗ್ಬಿಟ್ಟೈತಿ. ಗದಗ ಬೆಟಗೇರಿ ನಗರಸಭೆ ಇವತ್ತು ಮೊದಲಿದ್ದಂಗೆ ಇವತ್ತಿಲ್ಲ. ಯಾಕಂತಂದ್ರೆ ಇಲ್ಲಿ ಲಂಚ ಕೊಟ್ಟರೆ ಕೆಲಸ